ನಕಲಿ ವೋಟರ್ ಐಡಿ ಪ್ರಕರಣದಿಂದ ಮುಂದೂಡಿಕೆಯಾಗಿದ್ದ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಮತದಾನ ಸೋಮವಾರ ನಡೆಯುತ್ತೆ. ಆದರೆ ಕ್ಷೇತ್ರದಲ್ಲಿನ ಟಿಕೆಟ್ ವಿಚಾರವಾಗಿ ಕಾಂಗ್ರೆಸ್ ಜೆಡಿಎಸ್ ಒಮ್ಮತಕ್ಕೆ ಬರುವಲ್ಲಿ ವಿಫಲವಾಗಿದೆ. ಉಭಯ ಪಕ್ಷಗಳ ಅಭ್ಯರ್ಥಿಗಳು ಕಣದಲ್ಲಿ ಉಳಿದುಕೊಳ್ಳಲಿದ್ದಾರೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಜೆಡಿಎಸ್ ಕಾಂಗ್ರೆಸ್ಗೆ ಬೆಂಬಲಿಸಬೇಕು, ಜೆಡಿಎಸ್ ಅಭ್ಯರ್ಥಿ ರಾಮಚಂದ್ರ ಅವರನ್ನ ಕಣದಿಂದ ಹಿಂದಕ್ಕೆ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಇದಕ್ಕೆ ಒಪ್ಪದ ಜೆಡಿಎಸ್ ನಾಯಕರು ಮುನಿರತ್ನ ವಿರುದ್ಧ ಚುನಾವಣಾ ಗುರುತಿನ ಚೀಟಿ ಆರೋಪ ಇರೋದ್ರಿಂದ ಮುನಿರತ್ನ ಅವರಿಗಿಂತ ರಾಮಚಂದ್ರಗೆ ಗೆಲ್ಲೋ ಅವಕಾಶ ಹೆಚ್ಚಿದೆ ಅಂತ ವಾದಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಎರಡೂ ಪಕ್ಷಗಳ ನಾಯಕರು ತಮ್ಮ ಪಟ್ಟಿಗೆ ಅಂಟಿಕೊಂಡಂತಹ ಕಾರಣ ಉಭಯ ಪಕ್ಷಗಳ ಅಭ್ಯರ್ಥಿ ಕಣದಲ್ಲಿ ಉಳಿದುಕೊಳ್ಳಲಿದ್ದಾರೆ ಅಂತ ಮೂಲಗಳು ಹೇಳಿವೆ. ಇನ್ನು ಇದೇ 28ಕ್ಕೆ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಉಭಯ ಪಕ್ಷದ ನಾಯಕರು ಪ್ರಚಾರವನ್ನ ಇವತ್ತು ನಡೆಸುತ್ತಾರೆ. ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬೀಳೋದ್ರಿಂದ ಘಟಾನುಘಟಿ ನಾಯಕರುಗಳು ಪ್ರಚಾರದಲ್ಲಿ ತೊಡಗುವಂತಹ ಸಾಧ್ಯತೆ ಇದೆ. ಇನ್ನು ಈ ಚುನಾವಣೆ ಬಗ್ಗೆ ಜೆಡಿಎಸ್ ಅಭ್ಯರ್ಥಿ ರಾಮಚಂದ್ರ ಅವರ ಜೊತೆ ನಮ್ಮ ಪ್ರತಿನಿಧಿ ಸುರೇಶ್ ಮಾತುಕತೆಯನ್ನು ನಡೆಸಿದ್ದಾರೆ. ಬನ್ನಿ ಆ ಚಿಟ್ ಚಾಟ್ ನೋಡೋಣ. ಈ ಬಾರಿಯ ವಿಧಾನಸಭೆಯ ಚುನಾವಣೆಯಲ್ಲಿ ಗಮನ ಸೆಳೆದಂತ ಕ್ಷೇತ್ರಗಳಲ್ಲಿ ಬೆಂಗಳೂರಿನ ರಾಜರಾಜೇಶ್ವರ ನಗರ ಕೂಡ ಒಂದು ಅಂತಾನೆ ಹೇಳ್ಬೋದು. ರಾಜರಾಜೇಶ್ವರಿ ನಗರದ ಜೆಡಿಎಸ್ ಅಭ್ಯರ್ಥಿಯಾದಂತಹ ರಾಮಚಂದ್ರ ಅವರು ನಮ್ಮ ಜೊತೆಲಿದ್ದಾರೆ. ಸಾಕಷ್ಟು ಬೆಳವಣಿಗೆಗಳಾಗಿದೆ ಈ ಕ್ಷೇತ್ರದಲ್ಲಿ, ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡ್ತಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಚುನಾವಣೆ ಘೋಷಣೆ ಆದಾಗ ಇದ್ದಂಥ ಪರಿಸ್ಥಿತಿಗೂ ಇವಾಗಿನ ಪರಿಸ್ಥಿತಿಗೂ ಸಾಕಷ್ಟು ವ್ಯತ್ಯಾಸಗಳಾಗಿದೆ ಅಂತಾನೆ ಹೇಳ್ಬೋದು. ಈಗ ರಾಜ್ಯ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರ ಕೂಡ ಅಸ್ತಿತ್ವಕ್ಕೆ ಬಂದಿದೆ. ಈಗ ಸರ್ಕಾರದಲ್ಲಿ ಇರುವಂಥ ಮೈತ್ರಿ RR ನಗರದಲ್ಲಿ ಯಾಕಿಲ್ಲ? ಏನು ಇದು ಸರ್ಕಾರ ಬರೋಕ್ಕಿಂತ ಮುಂಚೆ ಚುನಾವಣೆ ಆಗಬೇಕಿತ್ತು. ಈ ಚುನಾವಣೆ ಈ ಭಾಗದಲ್ಲಿ ನಿಮ್ಗೆ ಗೊತ್ತಿದೆ ಯಾಕೆ ಚುನಾವಣೆ ನಿಲ್ತು, ಯಾಕೋಸ್ಕರ ನಿಲ್ತು ಅಂತೇಳಿ. ಕಾರ್ಡನ್ನ ಕಲೆಕ್ಟ್ ಮಾಡಿ ಫೇಕ್ ಮಾಡಿ 10,000 ಕಾರ್ಡನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಕ್ಕೆ ಈ ಚುನಾವಣೆ, ಜೊತೆಗೆ ಖಾಲಿ ಸೈಟ್ಗಳಿಗೆ ಮನೆ ಇದೆ ಅಂತೇಳಿ ಮಾಡಿದಂಥ ಬೋಗಸ್ ID ಕಾರ್ಡ್ಗಳಿಂದ ಈ ಚುನಾವಣೆ ಮುಂದೂಡ್ತು. ಚುನಾವಣೆ ಆಗಿದ್ದರೆ ತೊಂದರೆ ಇರಲಿಲ್ಲ. ಚುನಾವಣೆ ನಾಮಿನೇಷನ್ ಕಂಟಿನ್ಯೂ ಆಗಿದೆ. ಕಂಟಿನ್ಯೂ ಆಗಿದ್ದರಿಂದ ಆ ಅಭ್ಯರ್ಥಿಗಳು ಹಾಗೆ ಉಳ್ಕೊತಾರೆ. ಸೊ ಇದರಲ್ಲಿ ಎರಡೂ ಪಕ್ಷರು ಸಹ ಪ್ರಯತ್ನ ಪಟ್ಟಾಗ ಅದೇನು ಅಂತ ಒಂದು ಯಶಸ್ವಿ ಆಗಿಲ್ಲ. ಸೊ ಅದಕ್ಕೋಸ್ಕರ ಆಯಿತು ಅಂತೇಳಿ ಚುನಾವಣೆ ಆಗ್ತಾಯಿದೆ. ಸರ್, ಈಗ ಏನು ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಏನಿದೆ, ನಿಮ್ಮ ಎರಡೂ ಅಭ್ಯರ್ಥಿಗಳನ್ನ ಕೊಂಡಿಸ್ಕೊಂಡು ಸಂಧಾನ ಮಾಡೋದಕ್ಕೆ ಕೂಡ ಪ್ರಯತ್ನ ಪಟ್ಟರು. ಏನಾಯ್ತು ಸರ್ ಸಂಧಾನ ಸಭೆಯಲ್ಲಿ? ಸಂಧಾನ ಸಭೆಯಲ್ಲಿ ಭಾಳ ಮಾತುಕತೆ ಆಯಿತು. ಕುಮಾರಸ್ವಾಮಿ ಅವರು, DK ಸುರೇಶ್ ಅವರು, DK ಶಿವಕುಮಾರ್ ಅವರು ಎಲ್ಲ ಪಕ್ಷದ ಕಾರ್ಯಕರ್ತನ ಕರೆದು ಮಾತಾಡಿದಾಗ ಎಲ್ಲ ಪಕ್ಷದ ಕಾರ್ಯಕರ್ತರು ಒಂದೇ ಮಾತನ್ನು ಹೇಳಿದ್ರು. ಸರ್, ಈಗ ನೀವು ಹೇಳ್ತಾ ಇದ್ದೀರಾ ಸಿಟ್ಟಿಂಗ್ MLA ಕೊಡಬೇಕು ಅಂತೇಳಿ. ಸೊ ಅವರು ನಿಂತ್ಕೊಳ್ಳೇಬೇಕು ಅಂತಂದಾಗ ಈ ರೀತಿ ಆಗಿದೆ. ಸರ್, ಈಗ ನೀವಿಬ್ಬರು ಈ ರೀತಿ ಹಠ ಹಿಡಿಯೋದ್ರಿಂದ ಅಲ್ಲಿ ಸರ್ಕಾರದ ಮೇಲೆ ಏನಾದರೂ ಇದು ಪರಿಣಾಮ ಬೀರುತ್ತಾ ಅಂತ? ಇಲ್ಲ, ಇದು ಚುನಾವಣೆಗೆ ಮುಂಚೆ ಆಗಿರೋದ್ರಿಂದ, ಜೊತೆ ದೇವೇಗೌಡರು ಮಾತಾಡೋದು ನಿಮ್ಗೆ ಹೇಳಿದ್ರು. ಹಿಂದೆ ಧರ್ಮಸಿದ್ಧಾಗಿದ್ದಾಗೂ ಇಂಥದ್ದೊಂದು ಘಟನೆ ಆಗಿತ್ತು ಅಂತೇಳಿ ಹೇಳಿದ್ರು. ಇದು ಕೆಲಸ ಎರಡು ನಾಮಿನೇಷನ್ ಮುಂಚೆ ಆಗಿರೋದ್ರಿಂದ, ಚುನಾವಣೆ ಮುಂಚೆ ಆಗಿರೋದ್ರಿಂದ ಇದು ಅದ್ರ ಮೇಲೆ ಏನು ಪರಿಣಾಮ ಬೀರಲ್ಲ ಅಂತ ಅನ್ಕೊಂಡಿದ್ದೀನಿ. ಈ ಮೈತ್ರಿ ಸಂಬಂಧಪಟ್ಟಂಗೆ ಸಂಧಾನದಲ್ಲಿ ಯಾವೆಲ್ಲ ಸೂತ್ರಗಳನ್ನ ದೊಡ್ಡವರು ನಿಮ್ಮ ಮುಂದೆ ಇಟ್ಟಿದ್ರು ಅಂತ? ಯಾವ ಸೂತ್ರನೂ ಇಲ್ಲ ಸರ್, ನಮಗೇನು ಯಾವುದೇ ಸೂತ್ರ ಆಗಲಿ ಏನೂ ಇಲ್ಲ. ಚುನಾವಣೆ ಮಾಡಬೇಕು ಅಂತೇಳಿ ಅದರಲ್ಲಿ ಭಾಳ ಗೊಂದಲ ಮಧ್ಯೆ. ಅವ್ರಿಗೆ MLC ಮಾಡ್ತಾರೆ, ಇವ್ರಿಗೆ MLC ಮಾಡ್ತಾರೆ, ಇವ್ರು ರಾಜೀನಾಮೆ ಕೊಡಿಸ್ತಾರೆ, ಅವ್ರು ರಾಜೀನಾಮೆ ಕೊಡಿಸ್ತಾರೆ ಅಂತೇಳಿ ಭಾಳಷ್ಟು ಊಹಾಪೋಹಗಳನ್ನ ಮಾಡಿದ್ರು. ಅದು ಯಾವುದೇ ಕಾರಣಕ್ಕೂ ಆಗಲ್ಲ ಅಂತೇಳಿ ಸನ್ಮಾನ್ಯ ದೇವೇಗೌಡರು ಒಂದು ಸರಿ ನಾಮಿನೇಷನ್ ಮಾಡಿದ್ಮೇಲೆ ಎಲೆಕ್ಷನ್ ಮಾಡೋಣ. ಇವತ್ತು ಬಹಿರಂಗ ಪ್ರಚಾರಕ್ಕೆ ಕಡೆಯ ದಿನ, ಯಾರೆಲ್ಲ ನಿಮ್ಮ ಪರವಾಗಿ ಪ್ರಚಾರ ಮಾಡೋದಕ್ಕೆ ಬರ್ತಾ ಇದ್ದಾರೆ? ಇವತ್ತು 10 ಗಂಟೆಗೆ JP ಪಾರ್ಕ್ ಯಶವಂತಪುರದಿಂದ ಸ್ಟಾರ್ಟ್ ಆಗುತ್ತೆ. ಸನ್ಮಾನ್ಯ ದೇವೇಗೌಡರು ಮತ್ತು ಪ್ರಜ್ವಲ್ ರೇವಣ್ಣವರು ಮತ್ತು JDSನ ಎಲ್ಲ ಶಾಸಕರು. ಇದಿಷ್ಟು ಸಹ ರಾಮಚಂದ್ರ ಅವರ ಮಾತುಗಳು. ಒಟ್ಟಾರೆಯಾಗಿ RR ನಗರದಲ್ಲಿ ಕಾಂಗ್ರೆಸ್ ಮತ್ತು JDS ಇಬ್ಬರೂ ಅಭ್ಯರ್ಥಿಗಳು ಪ್ರತ್ಯೇಕವಾಗಿ ತಮ್ಮ ಚುನಾವಣೆಗಳನ್ನ ನಡೆಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಂದ್ರ ಜೊತೆ ಸುರೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.